ತಾಂಬೂಲವನ್ನ ವಿನಿಮಯನ ಮಾಡಲಿಕ್ಕೋಸ್ಕರ ನಿಂತುಕೊಂಡಿದ್ದಾರೆ. ಈಗ ಮಹಾವಿಷ್ಣು ರಂಗನಾಥ ಸ್ವಾಮಿ ಪರವಾಗಿ 7 ಜನ ಸಪ್ತರ್ಷಿಗಳು ತಾಂಬೂಲವನ್ನು ಕೈಲಿಕೊಂಡು ಹೇಳ್ತಿದ್ದಾರೆ. ಏನು ಅಂತ ಹೇಳಿದಾಗ ಹೇಳಿ ಮಗ ವಾಚಾ ದತ್ತ ತ್ವಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ಮಯ ಇತಿ ಕನ್ಯಾ ಅವಲೋಕನ ವಿಧೌ ನಿಶ್ಚಿತತ್ವ ಸುಖೀ ಭವ. ಏನಂತ ಹೇಳಿದಾಗ ಹೇಳ್ತಿದ್ದಾರೆ ಸಪ್ತರ್ಷಿಗಳು ಮಹಾವಿಷ್ಣು ರಂಗನಾಥ ಸ್ವಾಮಿ ಪರವಾಗಿ ತಾಂಬೂಲವನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ಏನಂತ ಹೇಳಿದಾಗ ನಾವು ವಾಚಾದತ್ತ ತ್ವಯಾ ಕನ್ಯಾ ಅಂತ ಹೇಳಿದಾಗ ನಮ್ಮ ಮಹಾವಿಷ್ಣು ರಂಗನಾಥ ಸ್ವಾಮಿಯವರು ಇಷ್ಟು ದಿವಸ ಯೋಗ್ಯವಾದ ಕನ್ಯೆಯನ್ನು ಹುಡುಕ್ತಾ ಇದ್ವು. ಆ ಯೋಗ್ಯವಾದ ಕನ್ಯೆ ಇವತ್ತು ನಿಮ್ಮಿಂದ ನಮಗೆ ದೊರಕಿರೋದ್ರಿಂದ ಈ ತಾಂಬೂಲವನ್ನು ನಿಮಗೆ ನೀಡಿದ್ರ ಮೂಲಕವಾಗಿ ನಿಮ್ಮ ಮಗಳಾದ ಮಹಾಲಕ್ಷ್ಮಿಯನ್ನು ನಮ್ಮ ವರನಾದ ಮಹಾವಿಷ್ಣು ನರಸಿಂಹ ರಂಗನಾಥ ಸ್ವಾಮಿಯವರು ತಂದುಕೊಂಡು ವಿವಾಹವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ತಾಂಬೂಲವನ್ನು ನೀಡ್ತಾ ಇದ್ದಾರೆ. ಆ ತಾಂಬೂಲ ತಾಂಬೂಲವನ್ನು ಪಡ್ಕೊಂಡಂಥ ಕನ್ಯಾ ಪಿತೃವಾಂಸ ಸಮುದ್ರರಾಜ ಮತ್ತೊಂದು ತಾಂಬೂಲವನ್ನು ಕೈ ಹಿಡಿಕೊಂಡು ಮಹಾಲಕ್ಷ್ಮಿ ಪರವಾಗಿ ಹೇಳ್ತಾ ಇದ್ದಾನೆ. ಎಂದು ಹೇಳಿ ವಾಚಾದತ್ತ ಹೇಳಿ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತಾತ್ವಯ ಇತಿ ವರ ಅವಲೋಕನ ವಿಧೌ ನಿಶ್ಚಿತತ್ವ ಸುಖೀ ಭವ. ಅಂದರೆ ಇಷ್ಟು ದಿವಸ ನಮ್ಮ ಮಗಳಾದ ಮಹಾಲಕ್ಷ್ಮಿಗೆ ಯಾರಾದರೂ ಯೋಗ್ಯವಾದ ವರ ಬರ್ತಾನೆ ಅಂತ ಹೇಳಿ ನಾನು ನಿರೀಕ್ಷಣೆಯಲ್ಲಿದ್ದೆ. ಆ ಯೋಗ್ಯವಾದ ವರ ಇವತ್ತು ನಿಮ್ಮಿಂದ ನಮಗೆ ನಿಶ್ಚಯವಾಗಿರೋದ್ರಿಂದ ಈ ತಾಂಬೂಲವನ್ನು ನೀಡಿದ್ರ ಮೂಲಕವಾಗಿ ನಮ್ಮ ಮಗಳಾದ ಮಹಾಲಕ್ಷ್ಮಿಯನ್ನು ಕೊಟ್ಟು ವಿವಾಹವನ್ನು ಮಾಡ್ತೇವೆ ಅಂತ ಹೇಳಿ ಪರಸ್ಪರ ತಾಂಬೂಲವನ್ನು ವರನ ಕಡೆಯವರು ವಧುವಿನ ಕಡೆಯವರು ವಿನಿಮಯವನ್ನು ಮಾಡಿಕೊಂಡಿದ್ದಾರೆ. ಆದರೆ ವಿವಾಹಕ್ಕೆ ಯಾರು ಸಾಕ್ಷಿ ಬೇಕಲ್ಲ, ಮಾತುಕತೆ ಆಗಿದೆ ನಿಶ್ಚಯ ಆಗಿದೆ ಅಂತೇಳಿ. ಅದಕ್ಕೋಸ್ಕರ ಯಾರು ಸಾಕ್ಷಿ ಅಂತ ಹೇಳಿದಾಗ 7 ಜನ ಋಷಿಗಳಿಗೆ ಕನ್ಯಾಪಿತೃ ಸಮುದ್ರರಾಜ ತಾಂಬೂಲವನ್ನು ಹಿಡ್ಕೊಂಡು ಅವರ ಜೊತೆಗೆ ವಿಶೇಷವಾಗಿ ಶುಕಮಹರ್ಷಿಗಳನ್ನು ಬರಮಾಡಿಕೊಂಡು 8 ಜನ ನೀವು ಇದಕ್ಕೆ ವಿವಾಹಕ್ಕೆ ಸಾಕ್ಷಿಯಾಗಿ ನಿಂತು ನೀವು ಮುಂದೆ ಶುಭ ದಿವಸದಲ್ಲಿ ವಿವಾಹ ನಡೆಸ್ಕೊಡಿ ಅಂತೇಳಿ ಸಾಕ್ಷಿ ತಾಂಬೂಲವನ್ನು ನೀಡ್ತಾ ಇದ್ದಾರೆ. मध्ये सरसिजमुकुलोत्साहमाने विमाने कावेरी मध्यदेशे पणिपतिशयने शेषपर्यङ्गभागे निद्रामुद्राभिरामं गणिनिकटशिरबाष्पभिन्यस्य हस्तम् पद्मागात्रीकराभ्यां परिचरणं रङ्गराजं भजेऽहम् पुरुषः सहस्रभागं विश्वतो वृत्वा प्रतिष्ठदशाङ्गुलो वेदघं सर्वं यद्भूतं यच्च भूयमोऽमृतत्वस्य जानः तन्नेनाधिरोहते तादानस्य महिमा ततोऽध्यायागश्च पूरुषः आरोऽस्य विश्वाभूतानि त्रिपादस्यामृतं दिवे त्रिपादोर्ध्वमुदयत्पुरुषः स्येह भवात् पुनः विश्वं धक्रामत् साधनानशने अभीमात् विराट जायता राजो अधिपुरुषः पादो अत्यरिच्यता भूमिमतो पुरः पुरुषेण हविषा एव यज्ञमतं गता तो अस्यासीदाज्यं भीष्म युष्मश्च रक्तभिः रक्तास्यासन् परिदयः